ಹೊನ್ನಳ್ಳಿ ಗ್ರಾಮದಲ್ಲಿ ಜನಿಸಿದ ಸೈದಪ್ಪ ಕೆ ಗುತ್ತೇದಾರ್ ಯಾದಗಿರಿ ಲಕ್ಷ್ಮೀನಗರದ ಸರ್ಕಾರಿ ಶಾಲೆಗೆ ಜಾಗವಿಲ್ಲದ ಕಾರಣ ಶ್ರೀ ಲಕ್ಷ್ಮೀದೇವಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿತ್ತು. ಪ್ರತಿದಿನ ದೇವಸ್ಥಾನಕ್ಕೆ ತೆರಳುತ್ತಿರುವ ಶ್ರೀ ಸೈದಪ್ಪ ಗುತ್ತೇದಾರ್ ಅವರು ಮಕ್ಕಳನ್ನ ನೋಡಿದಾಗ ಅವರ ಮನಸ್ಸು ಮರಗುತ್ತಿತ್ತು. ಮಕ್ಕಳು ದೇವರ ಸಮ ಎಂದು ನಾನುಡಿ ಇದೆ. ಆದರೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಭಕ್ತರ ಪಾದ ಮಕ್ಕಳಿಗೆ ತಾಗುತ್ತಿರುವುದನ್ನ ನೋಡಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳಲೇಬೇಕು ಎಂಬ ದೃಢ ಸಂಕಲ್ಪದಿಂದ ಯಾದಗಿರಿ ಜಿಲ್ಲಾಡಳಿತದ ಮುಂದೆ ಶಾಲಾ ಮಕ್ಕಳ ಶಾಲೆಗಾಗಿ ಹೋರಾಟ ಮಾಡುತ್ತಾರೆ. ಹೋರಾಟದ ಬಗ್ಗೆ ಮಾಹಿತಿ ತಿಳಿದಿರದ ಸೈದಪ್ಪ ಗುತ್ತೇದಾರ್ ಹತ್ತಿರ ಜಿಲ್ಲಾಡಳಿತ ಸಿಬ್ಬಂದಿಗಳು ನಿಮ್ಮ ಹತ್ತಿರ ಹೋರಾಟ ಮಾಡಲು ಅನುಮತಿ ಇದೆಯೇ, ನಿಮ್ಮ ಮೇಲೆ ಕೇಸ್ ಮಾಡುತ್ತೇವೆ ಎಂದು ಗದರುತ್ತಾರೆ. ಇದನ್ನು ಅರಿಯದ ಸೈದಪ್ಪ ಗುತ್ತೇದಾರ್ ಅವರ ದೃಢ ಸಂಕಲ್ಪ, ಮಕ್ಕಳಿಗೆ ಶಾಲೆ ಕೊಡಿಸಲೇಬೇಕು ಎಂಬ ಹಠ, ಆ ಶಾಲೆಯ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಹೋರಾಟ ನಡೆಸುತ್ತಾರೆ. ಇದನ್ನು ಗಮನಿಸಿದ ಮಾಧ್ಯಮ ಮಿತ್ರರು ಶಾಲೆಗೆ ನಿವೇಶನ ಮತ್ತು ಸೂರು ಸಿಗಬೇಕೆಂಬ ಕೂಗಿನ ಬಗ್ಗೆ ಅತ್ಯಂತ ಕಠೋರವಾಗಿ ಲೇಖನ ಬರೆಯುತ್ತಾರೆ. ಇದನ್ನು ಗಮನಿಸಿದ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಪತ್ರಿಕೆ ಪ್ರಕಟಣೆಯನ್ನ ಇಟ್ಟುಕೊಂಡು ಸ್ವಯಂಕೃತವಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಅವರ ವಿರುದ್ಧ ದೂರನ್ನು ದಾಖಲಿಸಿಕೊಂಡು ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕಾನೂನು ಮೂಲಕ ಶಾಲೆ ದೊರಕಿದ್ದು ಇದಾಗಿದೆ. ಈ ಶಾಲೆಯನ್ನ ಅಂದಿನ ಹೈಕೋರ್ಟ್ ನ್ಯಾಯಾಧೀಶರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಸೈದಪ್ಪ ಗುತ್ತೇದಾರ್ ಅವರ ಹೋರಾಟವನ್ನ ಗಮನಿಸಿ ಹೈಕೋರ್ಟ್ ನ್ಯಾಯಾಧೀಶರು ಹತ್ತಿರ ಕರೆದು ಸನ್ಮಾನಿಸಿ ಬೆನ್ನು ತಟ್ಟುವ ಮೂಲಕ ಪ್ರೋತ್ಸಾಹಿಸಿದರು. ಇವರು ಈ ಹೋರಾಟದ ನಂತರ ಜಿಲ್ಲಾಡಳಿತದ ಅನೇಕ ಇಲಾಖೆಗಳಲ್ಲಿ ಇವರ ಹೆಸರು ಪ್ರಸಿದ್ಧವಾಗುತ್ತದೆ. ಅದನ್ನು ಗಮನಿಸಿದ ಭಾರತ ಸೇವಾದಳದ ಅಧಿಕಾರಿ ಇವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮಂತ ಯುವಕರಿಗಾಗಿಯೇ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಯುವ ಇಲಾಖೆಗಳು ಇದ್ದಾವೆ, ಅಲ್ಲಿ ನೀವು ತರಬೇತಿ ಪಡೆದುಕೊಳ್ಳಿ ಎಂದು ತಿಳಿಸುತ್ತಾರೆ. ಅವರ ಮಾತನ್ನ ಗೌರವದಿಂದ ಕೇಳಿ ಭಾರತ ಸರ್ಕಾರ ನೆಹರು ಯುವ ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರದ ಯುವಜನ ಸಬಲೀಕರಣ ಇಲಾಖೆಯಲ್ಲಿ ತರಬೇತಿ ಪಡೆದು ಜಿಲ್ಲೆಯ ಯುವಕ ಯುವತಿ ಸಂಘ ಸಂಸ್ಥೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಗೌರವಧನ ನೀಡುವ ಮೂಲಕ ಇವರನ್ನ ಆಯ್ಕೆ ಮಾಡುತ್ತಾರೆ. ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಮತ್ತು ಯುವಕರಿಗೆ ತಲುಪಿಸುವ ಸದುದ್ದೇಶದಿಂದ ಸಂಘ ಸಂಸ್ಥೆಗಳನ್ನು ಪ್ರಾರಂಭಿಸಿ ಅನೇಕ ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುತ್ತಾರೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ ಸೈದಪ್ಪ ಗುತ್ತೇದಾರ್ ಅವರು ರಾಜ್ಯಾದ್ಯಂತ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸುವ ಉದ್ದೇಶದಿಂದ ಅನೇಕ ಸಭೆ ಸಮಾರಂಭಗಳು ಜಾಗೃತಿ ಹೋರಾಟಗಳ ಮೂಲಕ ಸರ್ಕಾರದ ಕಾರ್ಮಿಕರ ಇಲಾಖೆಯ ಜೊತೆಗೂಡಿ ಹಲವಾರು ಯೋಜನೆಗಳು ತಲುಪಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜಾಗೃತಿ ಯುವಕ ಸಂಘದ ಅಧ್ಯಕ್ಷರಾಗಿದ್ದ ಸೈದಪ್ಪ ಗುತ್ತೇದಾರ್ ಅವರು ಅನೇಕ ಯುವಕ ಮತ್ತು ಯುವತಿ ಸಂಘಗಳಿಗೆ ನೆಹರು ಯುವ ಕೇಂದ್ರ ಮತ್ತು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ತರಬೇತಿಗಳು, ಯುವ ಉತ್ಸವಗಳು, ನಮ್ಮ ಊರು ನಮ್ಮ ಶಾಲೆ, ಗ್ರಾಮೀಣ ಕ್ರೀಡೆಗಳ ಆಯೋಜನೆ, ಸರಕಾರಿ ಸೌಲಭ್ಯಗಳ ಕುರಿತು ಜಾಗೃತಿ ಮತ್ತು ಗ್ರಾಮದ ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಎಂಥದು ಎಂಬುದರ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ ಯುವಕ ಸಂಘ ಸಂಸ್ಥೆಗಳಿಗೆ ಕ್ರೀಡಾ ಸಾಮಗ್ರಿಗಳು ಸರ್ಕಾರದ ವತಿಯಿಂದ ದೊರಕಿಸಿ ಕೊಡುವುದರ ಜೊತೆಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಮತ್ತು ಯುವಕರಿಗೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಪಕ್ಷಾತೀತವಾಗಿ ಇವರ ಸೇವೆಯನ್ನ ಗುರುತಿಸಿ ಜಿಲ್ಲಾ ಆಡಳಿತ ಮಂಚೂಣಿಯಲ್ಲಿ ನಡೆದ ಚುನಾವಣೆ ಆಯೋಗದ ಜಿಲ್ಲಾ ಸ್ವೀಪ್ ಸಮಿತಿಯ ಸದಸ್ಯರಾಗಿ ಸೈದಪ್ಪ ಗುತ್ತೇದಾರ್ ಅವರು ಆಯ್ಕೆಯಾಗಿ ಜಿಲ್ಲಾ ಆಡಳಿತ ಜೊತೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಜೆ.ಪಿ. ನಾರಾಯಣಸ್ವಾಮಿ, ಭಾರತ ಸರ್ಕಾರದ ಸಚಿವರಾದ ಶ್ರೀ ಆರ್.ಎಲ್. ಜಾಲಪ್ಪ, ಶ್ರೀ ನಾರಾಯಣಗುರು ಸಮಿತಿಯ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ರಾಜೇಂದ್ರನ್ ರವರ ಮಾರ್ಗದರ್ಶನದಲ್ಲಿ BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಸಂಘ ಸ್ಥಾಪಿಸಿದ ಸೈದಪ್ಪ ಕೆ ಗುತ್ತೇದಾರ್ ಅವರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಅಂತಹ ಅತ್ಯಂತ ಶೋಷಣೆಗೆ ಒಳಗಾದಂಥ ಕುಲಕಸುಬನ್ನ ಕಳೆದುಕೊಂಡ ಮತ್ತು ಶರಾವತಿಯಲ್ಲಿ ಭೂಮಿ ಕಳೆದುಕೊಂಡ 26 ಒಳಪಂಗಡಗಳ ಹೆಸರಿನಲ್ಲಿ ಕ್ಷುದ್ರವಾದಂತಹ ಈಡಿಗ, ಬಿಲ್ಲವ, ನಾಮದಾರಿ, ದೀವರು,
ತೀಯ ದೇಸಿ ಬಂಡಾರಿ ಸಮಾಜದ 26 ಒಳಪಂಗಡಗಳನ್ನು ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಒಗ್ಗೂಡಿಸಬೇಕೆಂಬ ಮೂಲ ಮಂತ್ರವನ್ನು ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಶ್ರೀ ನಾರಾಯಣ ಗುರುಗಳ ಜಯಂತಿ ಸರ್ಕಾರದ ವತಿಯಿಂದ ಆಚರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಶ್ರೀ ನಾರಾಯಣ ಗುರು ಸಂದೇಶ ರಥಯಾತ್ರೆ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಮಾಡಲಾಯಿತು. ಈ ಹೋರಾಟಕ್ಕೆ ಮಣಿಯದ ಕರ್ನಾಟಕ ಸರ್ಕಾರ ಬಂಟ್ವಾಳ ತಾಲೂಕಿನ ಸಜೀಪ ಮೋಡದ ಶ್ರೀ ನಾರಾಯಣ ಗುರು ಜ್ಞಾನ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಆಗಮಿಸಿದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನ ಗೇರಾವ್ ಹಾಕುವ ಮೂಲಕ ಪಟ್ಟು ಹಿಡಿದ ಪರಿಣಾಮವಾಗಿ ಮರಳಿ ವೇದಿಕೆಗೆ ಬಂದು ಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಿಸುವುದಾಗಿ ಘೋಷಿಸಿದರು. ಕರ್ನಾಟಕ ರಾಜ್ಯದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್, ಮಹಾನಗರ ಪಾಲಿಕೆ ಚುನಾಯಿತ ಜನಪ್ರತಿನಿಧಿಗಳನ್ನು ಬೆಂಗಳೂರಿನ ಟೌನ್ ಹಾಲಿನಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಸನ್ಮಾನಿಸಲಾಯಿತು. ಸಾಧಕರಿಗೆ ಪ್ರತಿ ವರ್ಷ ಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವದ ಪ್ರಯುಕ್ತ ಪರಿವರ್ತನಾ ಶ್ರೀ ರಾಜ್ಯ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ, ರಾಜ್ಯ ಮಟ್ಟದ ವಧುವರರ ಸಮಾವೇಶ, ಉದ್ಯಮಿಗಳ ಸಮಾವೇಶ, ಕರ್ನಾಟಕ ಸರ್ಕಾರ ಈಡಿಗ ಬಿಲ್ಲವ ನಾಮಧಾರಿ ದೀವರು ತೀಯ ದೇಸಿ ಬಂಡಾರಿ ಸಮಾಜದ 26 ಒಳಪಂಗಡಗಳ ಅಭಿವೃದ್ಧಿಗಾಗಿ ಸರ್ಕಾರದ ವತಿಯಿಂದ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಒತ್ತಾಯಿಸಿ 100ಕ್ಕಿಂತಲೂ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ನ್ಯಾಸರಗಿ ಗ್ರಾಮದ ಗುರುಮಂದಿರದಿಂದ ಚಾಲನೆ ನೀಡಿ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಪ್ರತಿ ಹಳ್ಳಿಯಲ್ಲೂ ಶ್ರೀ ನಾರಾಯಣ ಗುರು ಸಂಘಟನೆ ಯಾತ್ರೆಯ ಮೂಲಕ ಶ್ರೀ ನಾರಾಯಣ ಗುರುಗಳ ಕುರಿತು ಪ್ರಚಾರ, ಸುಮಾರು 5 ಲಕ್ಷಕ್ಕೂ ಅಧಿಕ ಭಾವಚಿತ್ರಗಳ ವಿತರಣೆ ಮತ್ತು ಸರ್ಕಾರದಿಂದ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದರಿಂದ ಸಮಾಜಕ್ಕೆ ಆಗುವ ಪ್ರಯೋಜನಗಳ ಕುರಿತು ಮತ್ತು ಸರ್ಕಾರದ ಮೇಲೆ ನಿರಂತರ ಒತ್ತಡ ಏರುವ ಉದ್ದೇಶದಿಂದ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರದಲ್ಲಿ ಹಮ್ಮಿಕೊಂಡ ಬಿಲ್ಲವ ಸಮಾವೇಶದಲ್ಲಿ ಸಮಾರೋಪಗೊಳಿಸಲಾಯಿತು. ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಉಳಿವಿಗಾಗಿ ಸಿಗಂದೂರು ಚಲೋ ಎಂಬ ಹೋರಾಟ, ಸಹಕಾರ ಸಂಘಗಳ ಪ್ರಮುಖರ ಸಮಾವೇಶ, ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ, ರಾಜ್ಯ ಮಟ್ಟದ ಸಮಾಜದ ಅರ್ಚಕರಿಂದ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಶಾಂತಿ ಮಹಾಯಾಗ, ಸಮಾಜದ ಹಿರಿಯರ ಹುಟ್ಟುಹಬ್ಬಗಳ ಆಚರಣೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಬಂಗಾರಪ್ಪರವರ ಜಯಂತ್ಯೋತ್ಸವ, ಸಮಾಜದ ಹಿರಿಯ ರಾಜಕಾರಣಿಗಳಾದ ಶ್ರೀ ವಿ.ಕೆ. ಹರಿಪ್ರಸಾದ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ವಾಹನ ಚಾಲಕರಿಗೆ ಜೀವನ ವಿಮೆ ವಿತರಣೆ ಕಾರ್ಯಕ್ರಮ, ಮನೆ ಮನೆಯಲ್ಲಿ ಶ್ರೀ ನಾರಾಯಣ ಗುರು ತತ್ವ ಪೂಜೆ ಕಾರ್ಯಕ್ರಮ ಸೇರಿದಂತೆ ಕಳೆದ 10 ವರ್ಷಗಳಿಂದ ನಿರಂತರ ಕಾರ್ಯಕ್ರಮಗಳನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಸಂಘದ ಮೂಲಕ ಗಾಂಧಿ ಭವನದಲ್ಲಿ ಪ್ರಪ್ರಥಮ ಬಾರಿಗೆ ಒಬಿಸಿ 2A ಮೀಸಲಾತಿ ಕುರಿತು ಹಿಂದುಳಿದ ವರ್ಗಗಳ 756 ಜಾತಿಗಳ ಅಧ್ಯಕ್ಷರನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಒಬಿಸಿ ಅಧ್ಯಕ್ಷರು, ಬಿಜೆಪಿ ಪಕ್ಷದ ಒಬಿಸಿ ಅಧ್ಯಕ್ಷರು, ಜೆಡಿಎಸ್ ಪಕ್ಷದ ಒಬಿಸಿ ಅಧ್ಯಕ್ಷರನ್ನ ಒಂದೇ ವೇದಿಕೆಗೆ ತರುವ ಮೂಲಕ ಹೋರಾಟದ ರೂಪುರೇಷೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪ್ರತಿ ವರ್ಷ ರಾಜ್ಯದ ವಿಭಾಗ ಮಟ್ಟದಲ್ಲಿ ಡಿ. ದೇವರಾಜ ಅರಸು ಜಯಂತ್ಯೋತ್ಸವ ಪ್ರಯುಕ್ತ ಹಿಂದುಳಿದ ವರ್ಗಗಳ ಸಾಧಕರನ್ನ ಗುರುತಿಸಿ ಹಿಂದುಳಿದ ವರ್ಗಗಳ ರತ್ನ ಡಿ. ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುವ ಕಾರ್ಯ, ರಾಜ್ಯದ ರಾಜಧಾನಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಪ್ರತಿ ವರ್ಷ ಡಿಡಿಯು ಬಿಸಿನೆಸ್ ಅವಾರ್ಡ್ ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯ ಮಾಡುವುದರ ಜೊತೆಗೆ ಹಿಂದುಳಿದ ವರ್ಗಗಳ ಅರ್ಚಕರಿಗೆ ತರಬೇತಿ, ಹಿಂದುಳಿದ ವರ್ಗಗಳ ಯುವ ಜನರಿಗೆ ಕ್ರೀಡೆಯಲ್ಲೂ ಪ್ರಾತಿನಿಧ್ಯ ದೊರಕಬೇಕೆಂಬ ಸದುದ್ದೇಶದಿಂದ ಖೇಲೋ ಒಬಿಸಿ ಕ್ರಿಕೆಟ್ ಪಂದ್ಯಾವಳಿ ಜೊತೆಗೆ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರ್ ಅವರಿಗೆ ಇವರ ಸಮಾಜ ಸೇವೆಯನ್ನ ಗುರುತಿಸಿ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಇವರನ್ನ ಮುಖ್ಯ ಅತಿಥಿಗಳಾಗಿ ಸಮಾಜದ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿರುವುದು ಇವರ ಕಾರ್ಯಕ್ಕೆ ಕನ್ನಡಿಯಂತೆ. ಇನ್ನೂ ಹೆಚ್ಚೆಚ್ಚು ಸಮಾಜ ಸೇವೆ ಮಾಡುವ ಶಕ್ತಿ ದೊರೆಯಬೇಕಾದರೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಇಂಥ ನಿಷ್ಕಲ್ಮಶವಾದ ಸಮಾಜದ ನಾಡಿ ಮಿಡಿತ ಅರ್ಥ ಮಾಡಿಕೊಂಡಿರುವ ಯುವಕರಿಗೆ ಸರ್ಕಾರದ ಪವರ್ಫುಲ್ ಹುದ್ದೆಗಳು ನೀಡಿದಾಗ ಸಮಾಜದಲ್ಲಿ ಬದಲಾವಣೆ ಬರಲು ಸಾಧ್ಯ ಎಂಬ ಆಶಾಭಾವನೆಯೊಂದಿಗೆ ಶ್ರೀ ಸೈದಪ್ಪ ಕೆ ಗುತ್ತೇದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಈಗ ಒಂದು 10-15 ವರ್ಷದ ಹಿಂದೆ ನಮಗೆಲ್ಲ ಇಷ್ಟೊಂದು ನಾರಾಯಣ ಗುರುಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಅಂಥ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ನಾರಾಯಣ ಗುರುಗಳನ್ನ ಪರಿಚಯ ಮಾಡಿದಂಥವರು ನನ್ನ ಪ್ರಕಾರ ಇಬ್ಬರು ವ್ಯಕ್ತಿಗಳು. ಒಂದು ಸಾಯಿದಪ್ಪ ಗುತ್ತೇದಾರು, ಇನ್ನೊಂದು ನಮ್ಮ ರೇಣುಕಾನಂದ ಸ್ವಾಮಿಗಳು. ಈ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿ ಮಹಾಯಾಗವನ್ನು ಹಿಂದೆ ಮಾಡಬೇಕು ಅಂತ ಒಂದು ಸಾರಿ 3-4 ವರ್ಷ ಹಿಂದೆ ಬಂದಿದೆ. ನಮ್ಮ ಸೈದಪ್ಪ ಗುತ್ತೇದಾರ್ ಮತ್ತು ಅವರ ಸ್ನೇಹಿತರು, ಅವರ ಟೀಮ್. ಆಗ ಕೊರೋನಾ ಬಂತು ಅಂತ ಏನೋ ಬೇರೆ ಕಾರಣಕ್ಕೆ ಮುಂದೆ ಹಾಕಿದ್ದು ನೆನಪು, ಆದರೂ ಕೂಡ ಅದನ್ನು ನೆನಪಿಟ್ಟು ಮಾಡಿದ್ದಾರೆ. ಇದರಿಂದ ಒಳ್ಳೆಯದಾಗಲಿ ಅಂತೇಳಿ, ದೇಶಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ. ಇವತ್ತು ಗುರುಗಳು ಹೇಳಿದ ಹಾಗೆ ಗುರುಗಳು ಎಲ್ಲವನ್ನ ಗೊತ್ತಿಲ್ಲ, ನಮಗಿನ್ನೂ ಆ ಸಂಸ್ಕಾರ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಈಗಿನ್ನೂ ಅಂಬೆಗಾಲು ಇಡ್ತಾ ಇದ್ದೀವಿ. ಈ ಸಮಾಜಕ್ಕೆ ನಮಗೆ ಅದನ್ನು ಕಲಿಸ್ಲಿಲ್ಲ ನಾವು ಚಿಕ್ಕವರಿದ್ದಾಗ. ಈಗೀಗ ಸ್ವಲ್ಪ ಅನ್ನ ಸಿಗ್ತಾ ಇದೆ, ಸ್ವಲ್ಪ ಬಟ್ಟೆ ಸಿಗ್ತಾ ಇದೆ, ಸ್ವಲ್ಪ ಅನುಕೂಲ ಆಗಿದ್ದೇವೆ. ಈಗ ಸ್ವಲ್ಪ ನೆಮ್ಮದಿ ಕಮ್ಮಿ ಆಗಿದೆ. ಆಗ ನೆಮ್ಮದಿ ಇತ್ತು, ಬಡತನ ಇತ್ತು. ಈಗ ಸ್ವಲ್ಪ ಬಡತನ ಹೋಗ್ತಾ ಇದೆ, ನೆಮ್ಮದಿ ಹೋಗ್ತಾ ಇದೆ. ಬಡತನ ಹೋಗಿ ಸ್ವಲ್ಪ ಅನುಕೂಲ ಆಗ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ತಾವು ಬಂದು ಯಾಗ ಮಾಡಿಸಿ ನೇತೃತ್ವ ವಹಿಸಿ ಆಶೀರ್ವಾದ ಮಾಡಿದ್ದೀರಿ. ತಮಗೂ ಭಗವಂತ ತಾಯಿ ಬೇಡಕಂಬ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸೈದಪ್ಪ ಮತ್ತು ಅವ್ರ ಸ್ನೇಹಿತರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ನಾನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀನಿ, ರಾಜಕೀಯದಲ್ಲಿ ಇದ್ದಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೇವೆ, ಅದೆಲ್ಲ ಇದ್ದದ್ದೇ ರಾಜಕೀಯದಲ್ಲಿ ಸಹಜವಾಗಿ. ಬಂಧುಗಳೇ, 25 ವರ್ಷಗಳ ಹಿಂದೆ 21 ವರ್ಷದ ಹಿಂದೆ ಬಂಗಾರಪ್ಪನವ್ರು ಕರ್ಕೊಂಡು ಬಟ್ಟೆ ಮಲ್ಲಪ್ಪ ಅಂತ ಒಂದು ಊರಿದೆ, ಅಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ಮಾಡಿದ್ವಿ. ಬಹುತೇಕ ಜನರಿಗೆ, ಈಡಿಗರಿಗೆ ಮತ್ತು ದೀವನಾಯಕರು ಅಂತೀವಿ ನಾವು. ನಮಗೆ ನಾರಾಯಣ ಗುರುಗಳ ಪರಿಚಯವೇ ಇರಲಿಲ್ಲ. ಕೇವಲ 21-22 ವರ್ಷ ನಾನು ಮೊದಲನೇ ಸಾರಿ MLA ಆದಾಗ ಆಗ ಇಲ್ಲ ನಾರಾಯಣ ಗುರುಗಳು ನಮ್ಮವರು ಹಾಗೆ ಹೀಗೆ ಅಂತೇಳಿ JP ನಾರಾಯಣ ಸ್ವಾಮಿಯವರು ಮತ್ತು ಬಂಗಾರಪ್ಪನವ್ರು ಕೇಳಿ ಹೇಳಿಸಿದ್ರು. ಅದ್ರ ನಂತರ ಪ್ರಾರಂಭ ಆಯಿತು. ಇವತ್ತು ನಮಗೊಂದು ಗುರು ಇರಲಿಲ್ಲ, ಆಗ ಮಠನೂ ಇರಲಿಲ್ಲ, ನಿಮ್ದೊಂದೇ ಮಠ ಇದ್ದಿದ್ದು, ದೊಡ್ಡ ಗುರುಗಳಿದ್ರು. ಮತ್ತು ತಮ್ಮ ಪಟ್ಟಾಭಿಷೇಕದಾಗ ನಾವು ಓಡಾಡ್ತಿದ್ವಿ. ಮಠನೂ ಇರಲಿಲ್ಲ ಆಗ. ಈಗ 8 ಮಠ ಆಗಿದ್ದಾವೆ, ಇರಲಿ ಅದೊಂದು ಕಡೆ. ಹೀಗೆ ನಾರಾಯಣ ಗುರುಗಳ ಪರಿಚಯ ಇಲ್ಲದಿದ್ದಂಥ ಕಾಲದಲ್ಲಿ ಪರಿಚಯವನ್ನು ಇಡೀ ಸಂಘವೂ ಸೇರಿದಂತೆ ಅನೇಕ ಜನರು ಪ್ರಾರಂಭ ಮಾಡಿದ್ದಾರೆ. ಇತ್ತೀಚಿನ ಒಂದು 10 ವರ್ಷಗಳಿಂದ ಈಚೆಗೆ ಈ ಸೈದಪ್ಪ ಮತ್ತು ಸೈದಪ್ಪ ಸ್ನೇಹಿತರು ಇದನ್ನು ವ್ಯಾಪಕವಾಗಿ ನಮ್ಮವರಲ್ಲಿ ಪ್ರಚಾರ ಮಾಡಿದ್ದಾರೆ. ನಾರಾಯಣ ಗುರುಗಳ ಬಗ್ಗೆ ಒಂದಿಷ್ಟು ಕೆಲವೇ ಜನ ನಾವು ಒಂಚೂರು ಓದಿ ಮಾಡಿ ತಿಳ್ಕೊಂಡವ್ರು ಇದ್ದರೆ, ಜನಸಾಮಾನ್ಯರಿಗೆ, ರೈತರಿಗೆ ಅದನ್ನು ಪರಿಚಯ ಮಾಡಿಸಿದವರು. ಇಷ್ಟೆಲ್ಲ ಕೆಲವು ವಾದ ವಿವಾದಗಳಿದ್ದಾವೆ ಸೈದಪ್ಪ ಮತ್ತು ಅವ್ರ ಟೀಮ್ ಬಗ್ಗೆ, ಅಥವಾ ಇನ್ನೊಂದು ಟೀಮ್ ಬಗ್ಗೆ. ಗುರುಗಳು ಅದೇ ಹೇಳ್ತಾ ಇದ್ರು. ಅದೇನೇ ಇದ್ದರೂ ಅದೆಲ್ಲದರ ಮಧ್ಯೆಯೂ ಕೂಡ ನಾರಾಯಣ ಗುರುಗಳನ್ನು ಈ ಸಮಾಜಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಸೈದಪ್ಪ ಮತ್ತು ಅವರ ಸ್ನೇಹಿತರು, ಅವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ, ಸಮಯ ಆಗಿದೆ, ಆ ಕೆಲಸ ಮಾಡಿದ್ದೀರಿ. ಇದನ್ನು ಮುಂದುವರಿಸಿ. ವಾದ ವಿವಾದ, ಮಾನ ಅಪಮಾನಗಳಿಗೆ ಹೋಗ್ತದೆ. ನಾವೆಲ್ಲ ಅಪಮಾನಗಳು ಮಾನಗಳನ್ನು ಸಹಿಸ್ಕೊಂಡೇ ಬಂದಿದ್ದಲ್ವೇ, ಎಲ್ಲರೂ ಪ್ರತಿಯೊಬ್ಬ ಜೀವನದಲ್ಲಿ ಇರ್ತದೆ ಅದು. ನಾನು ಹೇಳಿದ್ದೆ ನಿಮಗೆ, ಮೊದಲೇ ಅಪಹಾಸ್ಯ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅಸಹ್ಯ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ, ಆಮೇಲೆ ವಿರೋಧ ಮಾಡ್ತಾರೆ. ನೀವು ಬೆಳೆದಂಗೂ ವಿರೋಧ ಮಾಡ್ತಾರೆ. ವಿರೋಧ ಮಾಡ್ತಾ ಆಮೇಲೆ ಆಧರಿಸ್ತಾರೆ, ಆಮೇಲೆ ಸನ್ಮಾನ ಮಾಡ್ತಾರೆ. ಇದು ನಮ್ಮ ಸಮಾಜದ ಭಾರತೀಯರ ಲಕ್ಷಣ ಇದು. ಹಾಗಾಗಿ ಮಾನ ಅವಮಾನಗಳನ್ನು ಸಹಿಸಿ ಆಮೇಲೆ ನಿಮಗೆ ನಾಯಕತ್ವ ಬರೋದು. ಏಕಾಏಕಿ ಬರೋದಿಲ್ಲ. ಯಾರೋ ಒಬ್ಬೊಬ್ಬರಿಗೆ ಅದೃಷ್ಟ ಇದ್ದರೆ ಬಂದ್ಬಿಡುತ್ತೆ ಏಕಾಏಕ, ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರಿಗೆ. ಹೀಗೆ ಮಾನ ಅವಮಾನ ಮಾಡಿದವರೇ ಸನ್ಮಾನ ಮಾಡುವಂಥ ಕಾಲ ಬರ್ತದೆ. ಬರಲಿ ನಿಮಗೂ ನಿಮ್ಮ ಸ್ನೇಹಿತರಿಗೂ ಅಂತೇಳಿ ಸಂಘಟನೆ ಮೂಲಕ ಗ್ರಾಮಗಳಿಗೆ ತೆರಳಿ, ಎಲ್ಲ ಪ್ರದೇಶಗಳಿಗೆ ತೆರಳಿ ಸಂಘಟನೆಯನ್ನು ಮಾಡಿ BSNDP ಮೂಲಕ ಬ್ರಹ್ಮಶ್ರೀ ನಾರಾಯಣರ ಆಶಯವನ್ನ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ, ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಬ್ರಹ್ಮಶ್ರೀ ನಾರಾಯಣರ ನಿಗಮ ಆಗುವ ನಿಟ್ಟಲ್ಲಿ ಒಂದು ಹೋರಾಟವನ್ನು ಆರಂಭಿಸಿದಂತ ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಮುಖ್ಯಸ್ಥರು ಆದಂತ ಸೈದಪ್ಪ ಗುತ್ತೇದಾರ್ ಅವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಚಂದ್ರಗುತ್ತಿ ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ನೀವೆಲ್ಲರೂ ಕೂಡ
ತಾಯಿ ರೇಣುಕಾಂಬ ದೇವಿಯ ಭಕ್ತರು. ಬಹುಶಃ ವಿಶೇಷವಾಗಿ ಚಂದ್ರಗುತ್ತಿನ ಯಾಕೆ ಸೈದಪ್ಪರು ಆಯ್ಕೆ ಮಾಡಿಕೊಂಡ್ರು ಅಂತಂದರೆ, ನಿಮ್ಮೆಲ್ಲರ ಆದ್ಯತೆ ದೇವತೆ ತಾಯಿ ರೇಣುಕಾಂಬ ದೇವಿಯ ಶಕ್ತಿ ಕೇಂದ್ರ ಇಲ್ಲಿ. ಹಾಗಾಗಿ ಇಲ್ಲಿ ಯಜ್ಞ ಯಾಗಾದಿಗಳನ್ನು ಪೂಜೆಗಳನ್ನು ಮಾಡೋದ್ರ ಮೂಲಕ ತಾಯಿ ಶಾಂತಿಯನ್ನು ಮಾಡಿ ಈ ದೇಶ ಜನ, ಈ ಪ್ರಪಂಚ ಜನ, ಸೊರಬ ತಾಲೂಕಿನ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಲಿ, ಒಳ್ಳೆಯದಾಗಲಿ ಅಂತ ಸದುದ್ದೇಶ ಇಟ್ಕೊಂಡು ಬಹುಶಃ ಚಂದ್ರಗುತ್ತಿನವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೈದಪ್ಪ ಅವರು ಕೆಲವೊಂದು ವಿಚಾರಗಳು ಹೇಳಿದ್ರು, 10 ವಿಚಾರಗಳು. ಅದನ್ನು ಮಾಡಬೇಕು ಅಂದರೆ ತುಂಬ ಗ್ರೌಂಡ್ ವರ್ಕ್ ಮಾಡಬೇಕು. ನಾವು ತುಂಬ ಗ್ರೌಂಡ್ ವರ್ಕ್ ಇದೆ. ಅದನ್ನೆಲ್ಲರೂ ಸೇರಿ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದರೆ ಎಷ್ಟು ನಾರಿ ಶಕ್ತಿ ಅನ್ನೋದು ಎಷ್ಟು ಕಾಣಿಸ್ತಾ ಇದೆ ಅಂದರೆ, ಎಲ್ಲ ನಾವೇ ಇದ್ದೀವಿ. ಬೆರಳಿಕೆ ಅಷ್ಟು ಮಾತ್ರ ಗಂಡಸರು ಇದ್ದಾರೆ. ಅದು ಅಂದರೆ ಅವ್ರದ್ದೇನು ಇಲ್ಲ ಅಂತ ಅಲ್ಲ, ಅವ್ರು ಮುಂದೆ ನಿಂತ್ಕೊಂಡು ಮಾಡಿದ್ದಾರೆ. ಅಟೆಂಡ್ ಮಾಡಿರೋದು ನಾವು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲದು. ಮತ್ತೆ ಇವರು ತತ್ವ ಪೂಜೆ ಅಂತ ಹೇಳಿದ್ರು, ನಾನು ನೋಡ್ತಾ ಇದ್ದೆ, 1-2-3 ಮನೆಗಳಲ್ಲಿ ಆಗಿದ್ದು. ಅದನ್ನು ಮಾಡೋದು ತುಂಬ ಒಳ್ಳೆಯದೇ. ಗುರುಗಳ ಪೂಜೆ ಮಾಡೋದ್ರಿಂದ ಯಾರಿಗೇನು ತೊಂದರೆಗಳು ಏನಾಗೋದಿಲ್ಲ. ನಾನು ಒಬ್ಬಳಿಂದ ಸಹಾಯ ಮಾಡೋಕ್ಕಾಗಲ್ಲ. 10 ಜನ ಕೈ ಜೋಡಿಸಿದ್ರೆ ಒಂದು ಕುಟುಂಬನ ನಾವು ಸಹಕರಿಸ್ಬೋದು ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿದೆ. ನನಗೆ BSNDP ತುಂಬ ಹೆಮ್ಮೆ ಕೊಟ್ಟಿದೆ. ಯಾರು ಬರ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನಾವು ಸೈದಪ್ಪರ ಸರ್ ಹತ್ರ ಹೇಳಿದ್ದೋದೆ, ನನಗೆ ಆಸಕ್ತಿ ಇದೆ, ನೀವು ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ನಾನು ನಿಮ್ಮ ಬೆಂಬಲವಾಗಿರ್ತೀನಿ. ಸೇದಪ್ಪ ಎಲ್ಲರಿಗೂ ಬೇಕಾದವರು, ಭಗವಂತರು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟವರು ಸಭೆ ಒಳಗೆ, ತಟ್ಟವರು ಸಭೆ ಒಳಗೆ ಸಾವಿರ. ಬೆನ್ನಿಂದೆ ಬೆಂಕಿ ಬೇಡ, ಬಲ್ಲಾಳ ಭಗವಂತನು ಅಣ್ಣ ತಮ್ಮ ಸೇದಪ್ಪ ಎಲ್ಲರಿಗೂ ಬೇಕಾದವರು. ಬಲ್ಲಾಳ ಭಗವಂತನು ತಮ್ಮ ಸೇದಪ್ಪ ಎಲ್ಲರಿಗೂ ಬೇಕಾದವರು. ಬೆನ್ನಿಂದೆ ಬೆಂಕಿ ಬೇಡ, ಶಿವನಲ್ಲಿ ಪಡೆದೀನು ತಮ್ಮನು, ಶಿವನಲ್ಲಿ ಪಡೆದೀನು ತಮ್ಮನು. ಬೆನ್ನಿಂದೆ ಬೆಂಕಿ ಒಯ್ಯಬೇಡ, ಬೆಂಕಿಯ ಬೆನ್ನಿಂದೆ ಒಯ್ಯಬೇಡ, ಬೆನ್ನಿಂದೆ ಬೆಂಕಿ ಒಯ್ಯಬೇಡ. ಬಲ್ತನೋ ತಮ್ಮ ಸೇದಪ್ಪ ಎಲ್ಲರಿಗೂ ಬೇಕಾದವರು. ಸೈದಪ್ಪ ಎಲ್ಲರಿಗೂ ಬೇಕಾದವರು. ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟವರು ಸಭೆ ಒಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟವರು ಸಭೆ ಒಳಗೆ, ಬೆನ್ನ ತಟ್ಟವರು ಸಭೆಯೊಳಗೆ. ಬಲ್ಲಾಳ ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಬಲ್ಲಾಳ ಭಗವಂತನು ಸೈದಪ್ಪ ಎಲ್ಲರಿಗೂ ಬೇಕಾದವರು. ಗುಡಿ ಒಳಗೆ ಒನ್ನ ಕಟ್ಟವರು, ಗುಡಿ ಒಳಗೆ ಬಲ್ಲಾಳ ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಎಲ್ಲರಿಗೂ ಬೇಕಾದವರು, ಸೈದಪ್ಪ ಎಲ್ಲರಿಗೂ ಬೇಕಾದವರು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟವರು ಸಭೆ ಒಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟವರು ಸಭೆಯೊಳಗೆ. ಬಲ್ಲಾಳ ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಬಲ್ಲಾಳ ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ಅನ್ನ ಕಟ್ಟವರು ಗುಡಿ ಒಳಗೆ, ಒನ್ನ ಕಟ್ಟವರು ಗುಡಿ ಒಳಗೆ. ಬಲ್ಲಾಳ ಭಗವಂತನು ಸೇದಪ್ಪ ಎಲ್ಲರಿಗೂ ಬೇಕಾದವರು. ನಗುತ್ತಾ ನಗುತ್ತಾ
ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ.